ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ತುಂಬ ಜನಕ್ಕೆ ಕ್ಯೂರಿಯಾಸಿಟಿ, ನನ್ನ ವೆಯ್ಟ್ ರೆಡ್ಯೂಸ್ ಆಗ್ತಾ ಇರೋದು ನೋಡಿ ತುಂಬ ಜನ ನನಗೆ DM ಮಾಡ್ತಾ ಇದ್ದೀರಾ. ಭಾಳ ಖುಷಿ ಆಗ್ತದೆ, ಯಾಕಂದರೆ ನಾವೊಬ್ಬರಿಗೆ ಹೇಳೋಕ್ಕೂ ಮೊದಲು ನಾವು ಅದನ್ನು ಸಾಧಿಸಿ ತೋರಿಸ್ಬೇಕಂತೆ. ಸೊ ಅದಕ್ಕಾಗಿ ನಾನು ಯಾರಿಗೇನು ಜಾಸ್ತಿ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ. ಫಸ್ಟು ನನಗದು ಹೇಗಾಗುತ್ತೆ, ನನಗೆ ಸಕ್ಸಸ್ ಆಗುತ್ತಾ ನಾನು ಮಾಡ್ತಾ ಇರುವಂಥ ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿ ಅದ್ರ ಬಗ್ಗೆ ತಿಳ್ಕೊಂಡು ನಾನು ಆಮೇಲೆ ಬೇರೆಯವ್ರಿಗೆ ಹೇಳಿದರೆ ಅದು ನನಗೇನಾದರೂ ಒಳ್ಳೆ ರಿಸಲ್ಟ್ ಬಂದರೆ ನಾನು ಅದನ್ನ ಇನ್ನು 4 ಜನಕ್ಕೆ ಶೇರ್ ಮಾಡಿದರೆ ಅದು ಉತ್ತಮ ಅಂತೇಳಿ ನಾನು ಹೆಚ್ಚಾಗೇನು ಹೇಳಕ್ಕೆ ಹೋಗ್ತಿರ್ಲಿಲ್ಲ. ಬಹಳ ಖುಷಿ ಆಗ್ತಾ ಇದೆ. ಸೊ ನನ್ನ ಒಂದು ಜರ್ನಿ ತುಂಬ ಹ್ಯಾಪಿ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ನನಗೂ ಆಸೆ, ನಾನು ದಿನ ತಿನ್ನುವಂಥ ಆಹಾರ ಏನು ತಿಂತಾ ಇದ್ದೀನಿ ಪ್ರತಿಯೊಂದು ಶೂಟ್ ಮಾಡಿ ನಿಮ್ಗೆ ವಿಡಿಯೋ ಕೊಡೋಣ ಅಂತ ಆಸೆ ಆಗ್ತಾ ಇದೆ. ಬಟ್ ಏನು ಮಾಡಲಿ, ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ನನಗೆ ವರ್ಕ್ ಕಡೆ ಹೋಗ್ಬೇಕಂದ್ರೆ ವಿಡಿಯೋ ಶೂಟ್ ಮಾಡ್ತಾ ಕೂತ್ಕೊಂಡ್ರೆ ನಿಜವಾಗ್ಲೂ ತುಂಬ ಟೈಮ್ ತಗೊಳುತ್ತೆ. ಮತ್ತು ಬಂದು ಅದನ್ನು ಎಡಿಟ್ ಮಾಡಲಿಕ್ಕೆ ಟೈಮ್ ತಗೊಳುತ್ತೆ. ಸುಮಾರು ಜನ ಏನು ತಿನ್ಬೇಕಕ್ಕ, ಏನು ಕುಡಿಬೇಕಕ್ಕ ಅಂತ ಕೇಳಿದ್ದೀರಾ. ಆಲ್ರೆಡಿ ಇವತ್ತೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದು ಜಸ್ಟ್ ಚಾರ್ಟ್ ಕೊಟ್ಟಿದ್ದೀನಿ, ರೆಸಿಪಿಗಳು ಶೇರ್ ಮಾಡ್ತೀನಿ ಇನ್ಮೇಲೆ. 7 ದಿನಕ್ಕಾಗುವಷ್ಟು ದಿನ ಒಂದೊಂದು 7 ದಿನದ ಎಪಿಸೋಡ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆಯಿಂದ. ವೆಯ್ಟ್ ಲಾಸ್ ಡ್ರಿಂಕ್ ಅಥವಾ ಡಿಟಾಕ್ಸ್ ಡ್ರಿಂಕ್ ಡೇ 1 ಇಂದ ಡೇ 7 ವರೆಗೂ ದಿನ ಒಂದೊಂದು ಡ್ರಿಂಕ್ನ ನಿಮಗೆ ವೆಯ್ಟ್ ಲಾಸ್ಗೆ ಶೇರ್ ಮಾಡ್ತೀನಿ. ಎಪಿಸೋಡ್ನ ಮಿಸ್ ಮಾಡಬೇಡಿ. ವೆಯ್ಟ್ ಲಾಸ್ ಡ್ರಿಂಕ್ ಎಪಿಸೋಡ್ 7 ದಿನ ಮುಗಿದ್ಮೇಲೆ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಅದೇ ಥರ 7 ದಿನಕ್ಕೆ ಏನು ಬ್ರೇಕ್ಫಾಸ್ಟ್ ತಿನ್ನಬೇಕು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಅಂತ ವಿತ್ ರೆಸಿಪಿ ಮಾಡ್ತೀನಿ. ಅದೇ ಥರ 7 ದಿನ ಲಂಚ್ ಯಾವ ಥರ ತಗೋಬೇಕು, ಯಾವ ಥರದ ರೆಸಿಪಿ ತಗೋಬೇಕಂತ ವಿತ್ ರೆಸಿಪಿನ ನಿಮಗೆ ತೋರಿಸ್ತೀನಿ. ಅದೇ ಥರ ಸ್ನ್ಯಾಕ್ಸ್ಗೆ ವೆಯ್ಟ್ ಲಾಸಲ್ಲಿರೋರು ಯಾವ ಥರ ಸ್ನ್ಯಾಕ್ಸ್ ತಗೋಬೇಕು ಅಂತ 7 ದಿನದ ಸ್ನ್ಯಾಕ್ಸ್ನ ಶೇರ್ ಮಾಡ್ತೀನಿ, ಎಪಿಸೋಡ್ ಮಾಡ್ತೀನಿ ಅದನ್ನು ಕೂಡ. ಆ್ಯಂಡ್ 7 ದಿನಕ್ಕಾಗುವಷ್ಟು ಡಿನ್ನರ್, ರಾತ್ರಿ ಡಿನ್ನರ್ ಊಟನ ಯಾವ ರೀತಿ ಮಾಡಬೇಕು ವೆಯ್ಟ್ ಲಾಸಲ್ಲಿರೋರು ಅನ್ನೋದು ಕೂಡ ವಿಡಿಯೋನ ಮಾಡ್ತೀನಿ. ಸೊ ನಾಳೆಯಿಂದ ವೆಯ್ಟ್ ಲಾಸ್ ಡ್ರಿಂಕ್ ವಿಡಿಯೋ ಬರುತ್ತೆ. 7 ದಿನ ಕಂಟಿನ್ಯೂ ಡಿಫ್ರೆಂಟ್ ಆಗಿರುವಂಥ ಡಿಟಾಕ್ಸ್ ವಾಟರ್ ವಿಡಿಯೋನ ಶೂಟ್ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ. ನಾನು ಅದನ್ನು ಫಾಲೋ ಮಾಡ್ತಾ ಇರೋದ್ರಿಂದ ನಿಮಗೆ ಕೊಡ್ತಾ ಇದ್ದೀನಿ ಹೊರತು ನೀವೇನೋ ನನಗೆ ವ್ಯೂಸ್ ಬರಲಿ ಅಂತ ಖಂಡಿತ ಅಲ್ಲ. ಸೊ ವ್ಯೂಸ್ ಬರಲಿ ಅಂದಿದ್ರೆ ದಿನ ಏನೇನೋ ವಿಡಿಯೋ ಮಾಡಿ ಹಾಕ್ಬಿಡ್ತಿದ್ದೆ. ಉಪಯೋಗ ಆಗಬೇಕು, 4 ಜನಕ್ಕೆ ನಾವು ಹೇಳುವಂಥ ಮಾಹಿತಿ ಉಪಯೋಗ ಆಗಬೇಕು, ಒಳ್ಳೇದಾಗಬೇಕು. ಅದು ಫಸ್ಟ್ ನಮಗೆ ಒಳ್ಳೇದಾಗಬೇಕು, ಆಮೇಲೆ ಅದನ್ನು ನಾವು 10 ಜನಕ್ಕೆ ಶೇರ್ ಮಾಡೋವಾಗ ಖುಷಿ ಸಿಗುತ್ತೆ. ನನಗೆ ತುಂಬ ಒಳ್ಳೇದಾಗ್ತಾ ಇದೆ. ನಾನು ಫಾಲೋ ಮಾಡ್ತಾ ಇರುವಂಥ ಡಿಟಾಕ್ಸ್ ವಾಟರ್ಗಳು ಅಥವಾ ಬ್ರೇಕ್ಫಾಸ್ಟು, ಡಿನ್ನರು, ಲಂಚ್, ಸ್ನ್ಯಾಕ್ಸ್, ಎವ್ರಿಥಿಂಗ್ ನಾನು ತುಂಬ ಒಳ್ಳೆ ಚೂಸಿ ಫುಡ್ಗಳನ್ನ ಆರಿಸಿ ಯಾವ ಥರ ಲೋ ಕ್ಯಾಲರಿ ಫುಡ್ಗಳನ್ನು, ಹೆಲ್ದಿ ಫುಡ್ಗಳನ್ನು, ಪ್ರೋಟೀನ್, ನ್ಯೂಟ್ರಿಷನ್ಸ್, ಫೈಬರ್ ಎಲ್ಲ ಸಿಗಬೇಕು ನನಗೆ. ಆ ಥರದ ಫುಡ್ಗಳನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿರ್ತಾ ಇದ್ದೀನಿ. ಸೊ ಬೇಗ ವೆಯ್ಟ್ ರೆಡ್ಯೂಸ್ ಆಗ್ತಾ ಇದೆ. ಹಾಗಾಗಿ ಅದಕ್ಕೆ ನಿಮಗೆ ಇನ್ಮೇಲೆ ಈ ಸಿರೀಸ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ 12 ಗಂಟೆಗೆ ವೆಯ್ಟ್ ಲಾಸ್ ಡ್ರಿಂಕ್ ವಿಡಿಯೋ ಬರುತ್ತೆ. ದಿನ ಒಂದೊಂದು ಬರುತ್ತೆ 7 ದಿನ. ಸೊ ನೀವು ಒಂದೇ ಡ್ರಿಂಕ್ನ ಎವ್ರಿ ಡೇ ಫಾಲೋ ಮಾಡ್ಬೋದು. ಇಲ್ಲ ಕುಡಿಯೋಕೆ ಬೇಜಾರಾಗತ್ತೆ ಅನ್ನೋರು ನನ್ನ ಒಂದು 7 ಎಪಿಸೋಡ್ನ ನೋಡ್ಕೊಂಡು ಪ್ಲೇ ಲಿಸ್ಟ್ ಕೂಡ ಮಾಡಿ ಹಾಕ್ತೀನಿ ನಾನು. 7 ದಿನದ ಮುಗಿದ ಮೇಲೆ ದಿನ ಒಂದೊಂದು ಆ ಥರದ್ದು ನಾನು ಯಾವ ಥರ ದಿನ ಒಂದೊಂದು ಚೇಂಜಸ್ ಮಾಡ್ಕೋತೀನಿ ಅನ್ನೋದನ್ನ ನೀವು ಕೂಡ ಟ್ರೈ ಮಾಡ್ಬೋದು. ಸೊ ಮಾಡಿ, ನಾಳೆ 12 ಗಂಟೆಗೆ ವಿಡಿಯೋ ಬರುತ್ತೆ, ಇನ್ಮೇಲೆ 12 ಗಂಟೆಗೆ ವಿಡಿಯೋ ಬರುತ್ತೆ. 7 ದಿನ ಕಂಟಿನ್ಯೂ ಡಿಟಾಕ್ಸ್ ವಾಟರ್ ವೆಯ್ಟ್ ಲಾಸ್ ಡ್ರಿಂಕ್ ವಿಡಿಯೋನೇ ಬರುತ್ತೆ. ದಯವಿಟ್ಟು ವಾಚ್ ಮಾಡಿ ಅದರ ಒಂದು ಉಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ನಿಮಗೆ ಕೇಳ್ಕೊಳ್ತೀನಿ. ಸೊ ನನಗೆ ರಿಸಲ್ಟ್ ಬಂದಿದೆ. ಇವತ್ತು ನಂದು 79.30 ಗ್ರಾಮ್ ರೆಡ್ಯೂಸ್ ಮಾಡಿದ್ದೀನಿ. ಸೊ ನಿನ್ನೆ 79.65 ಇತ್ತು. ಗ್ರಾಮ್ ಲೆಕ್ಕದಲ್ಲಿ ಕಡಿಮೆ ಆಗಬೇಕು. ಸೊ ಹೆಲ್ದಿಯಾಗಿ ಕಮ್ಮಿ ಆಗ್ತಾ ಇದೆ. ಸೊ ನಿಮಗೂ ಹೆಲ್ಪ್ ಆಗುತ್ತೆ. ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ, ನೀವು ಅದನ್ನು ಟ್ರೈ ಮಾಡಿ ನ್ಯಾಚುರಲ್ ಆಗಿ ಹೋಮ್ ಮೇಡ್, ಯಾವುದೇ ರೀತಿ ಪ್ರಾಡಕ್ಟ್ಗಳನ್ನು ಬಳಸದೆ ಹೋಮ್ ಮೇಡ್ ಆಗಿ ಮಾಡುವಂತಹ ಡಿಟಾಕ್ಸ್ ವಾಟರ್ಗಳನ್ನು ಶೇರ್ ಮಾಡ್ತೀನಿ. ಸೊ ಖಂಡಿತ ನೀವು ಅದನ್ನು ಟ್ರೈ ಮಾಡಿ, ನಿಮ್ಮ ವೆಯ್ಟ್ ಲಾಸ್ಗೆ ನೀವೇ ಬಂದು ರಿಸಲ್ಟ್ ಹೇಳ್ತೀರಾ. ಓಕೆ.